ಮೈ ಚಾನಲ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಒಂದು ಟ್ರೆಂಡಿಂಗಲ್ಲಿರೋಂಥ ಹಾಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಅದೇನಪ್ಪ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 11 ಕನ್ನಡ. ಸೊ ಬಿಗ್ ಬಾಸ್ ಅಂದರೆ ಕೆಲವರು ಇಷ್ಟಪಟ್ಟು ನೋಡೋರು ಇದ್ದೀರಾ, ಹಾಗೆ ಸ್ವಲ್ಪ ಬೈಯೋರು ಇದ್ದೀರಾ. ಹಂಗಂತ ಇದು ಟೈಮ್ ವೇಸ್ಟ್ ಅಂತಲೂ ಮಾತಾಡ್ತಾರೆ, ಸೊ ಮಾಡೋ ಕೆಲಸ ಇಲ್ಲ ಅಂತಲೂ ಮಾತಾಡ್ತಾರೆ. ಬಟ್ ಇಲ್ಲಿ ನಾನು ಎರಡು ಕೆಟಗರಿನೂ ಇಲ್ಲ. ಸೊ ಇಂಟ್ರೆಸ್ಟಿಂಗ್ ಆಗಿದ್ದರೆ ಖಂಡಿತವಾಗ್ಲೂ ನೋಡ್ತೀನಿ, ಬೋರ್ ಆದರೆ ಖಂಡಿತವಾಗ್ಲೂ ನೋಡೋದಕ್ಕೆ ಹೋಗಲ್ಲ. ಸೊ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸೆಲೆಬ್ರಿಟಿಗಳು ಲೈಫ್ ಸ್ಟೈಲ್ ಹೇಗಿರುತ್ತೆ, ಅವ್ರದ್ದು ಕ್ಯಾರೆಕ್ಟರ್ ಏನು ಅಂತ ನಾವು ಜಸ್ಟ್ ಮೂವಿ ಮತ್ತು ಸೀರಿಯಲ್ಗಳಲ್ಲಿ ಮಾತ್ರ ನೋಡಿರ್ತೀವಿ. ಬಟ್ ಅವ್ರಿಗೆ ಲೈವ್ ಆಗಿ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇದೊಂದು ಪ್ಲಾಟ್ಫಾರ್ಮ್. ಅಂದರೆ ಅವ್ರಿಗೆ ಏನು ಈ ಪ್ಲಾಟ್ಫಾರ್ಮ್ ಸಿಕ್ಕಿರುತ್ತಲ್ವ, ಅದರಲ್ಲಿ ನಾವು ಸಾಮಾನ್ಯ ಏನಿರ್ತೀವಿ ಜನಗಳು, ಅವ್ರ ಲೈಫ್ ಸ್ಟೈಲು, ಅವ್ರ ರಿಯಲ್ ಕ್ಯಾರೆಕ್ಟರ್ನ ತಿಳ್ಕೊಬೇಕು ಅಂದರೆ ಈ ಬಿಗ್ ಬಾಸ್ ಒಂದು ವೇದಿಕೆ ಅಂತ ಹೇಳ್ಬೋದು. ಹಾಗೆಯೇ ಖಂಡಿತವಾಗ್ಲೂ ಕೂಡ ಇದು ಟಿ ವಿಗೂ ಕೂಡ TRP ಇರುತ್ತೆ. ಹಾಗೆಯೇ ಅಲ್ಲಿ ಬರೋವಂಥ ಆ್ಯಕ್ಟ್ರೆಸ್ ಅಥವಾ ಕಾಮನ್ ಮೆನ್ಸ್ ಆಗ್ಬೋದು, ಅವ್ರಿಗೂ ಕೂಡ ಒಂದು ಲಾಭದಾಯಕವಾಗಿರುತ್ತೆ ಅಂತ ಹೇಳ್ಬೋದು. ಸೊ ನಮಗೂ ಕೂಡ ಒಂದು ಏನಪ್ಪ ಅಂತ ಹೇಳಿದ್ರೆ ಜಸ್ಟ್ ಒಂದು ಟೈಮ್ ಪಾಸ್ಗೊಂದು ಶೋ ಅಂತಲೂ ಹೇಳ್ಬೋದು. ಬನ್ನಿ, ಈ ಸೀಸನ್ 11ಗೆ ಯಾರೆಲ್ಲ ಬರ್ತಾ ಇದ್ದಾರೆ, ಯಾರೆಲ್ಲ ಬರ್ಬೋದು ಅಂತ. ಸೊ ಟ್ರೆಂಡಿಂಗಲ್ಲಿದೆ. ಸೊ 1 ವೀಕಿಂದನೂ ಇದು ಫುಲ್ಲು ಹಾಟ್ ಟಾಪಿಕ್ ಆಗಿದೆ. ಸೊ ನಿಮ್ಗೆ ಯಾರೆಲ್ಲ ಬರಬೇಕು ಅಂತ ಅನಿಸುತ್ತೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇಂಥವ್ರು ಬರ್ತಾ ಇದ್ದಾರೆ ಅಂತ ಹೇಳಿ. ಸೊ ತುಂಬ ಅಂದರೆ ತುಂಬ ವೀಡಿಯೋಸ್ ಬರ್ತಾ ಇದೆ, ಯೂಟ್ಯೂಬಲ್ಲಿ ಆಗ್ಬೋದು, ನಾವು ಗೂಗಲಲ್ಲಿ ಆಗ್ಬೋದು. ಸೊ ಯಾರು ಬರ್ಬೋದು ಕಾದ್ಬಿಟ್ಟು ನೋಡಲೇಬೇಕು. ಸೊ ಬಟ್ ಈ ಲಿಸ್ಟಲ್ಲಿರೋರಂತೂ ಅರ್ಧಕ್ಕರ್ಧ ಜನ ಬಂದೇ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ, ಆ ವಿಡಿಯೋನ ನಿಮ್ಮ ಜೊತೆ ನಾನು ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗ್ತಾಯಿದೆ. ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಸೊ ಇದಕ್ಕೆ ಅಂತಲೇ ಸಪ್ರೇಟ್ ಫ್ಯಾನ್ ಬೇಸೇ ಇದೆ ಅಲ್ವಾ. ಸೊ ಬನ್ನಿ, ಈ ಸಲ ಬಿಗ್ ಬಾಸ್ನಲ್ಲಿ ಯಾರ್ಯಾರು ಇದ್ದಾರೆ ಅಂತ ಗಾಸಿಪ್ ಬರ್ತಾಯಿದೆ, ರೂಮರ್ಸ್ ಬರ್ತಾಯಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಅದರಲ್ಲೂ ನಮ್ಮ ಕಿಚ್ಚ ಸುದೀಪ್ ಬಾಸ್ ನಡೆಸ್ಕೊಡೋ ಶೋ ಅಂದರೆ ಕೇಳಬೇಕಾ, ಅಲ್ಟಿಮೇಟ್ ಆಗಿರುತ್ತೆ. ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಆ ಪ್ರೋಗ್ರಾಮ್ ಬಂದು. ಸೊ ಈ ಸತಿ ಕಲರ್ಸ್ ಕನ್ನಡ ಸೀಸನ್ 11ನಲ್ಲಿ ಯಾರ್ಯಾರು ಇರ್ತಾರೆ ಅಂತ ನಾನು ನಿಮ್ಮ ಹತ್ರ ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಬಂದು ಮೋಕ್ಷಿತಾ ಪೈ. ಇವರು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಜಿ ಕನ್ನಡದಲ್ಲಿ ಪಾರು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದವರು. ಸೊ ಇವರು ಬರ್ತಾರೆ ಅಂತ ಒಂದು ರೂಮರ್ಸ್ ಇದೆ, ಕಾದು ನೋಡಬೇಕು. ಹಾಗೆ ಇವರು ಆಶಾ ಭಟ್ ಅಂತ ಹೇಳಿ ಜಿ ಕನ್ನಡದಲ್ಲಿ ಸರಿಗಮಪ ಅದರಲ್ಲಿ ಇವರು ಸಿಂಗರ್ ಆಗಿದ್ರು ಅಂತ ಕೂಡ. ಸೊ ತುಂಬ ಚೆನ್ನಾಗಿ ಆಡ್ತಾರೆ, ಸಿಂಗರ್ ಇದ್ದೇ ಇರ್ತಾರಲ್ವ ಎಲ್ಲ ಸೀಸನಲ್ಲೂ, ನೋಡಬೇಕು. ಹಾಗೆ ನಮ್ಮ ಸುಕೃತ ನಾಗವರು ಅಗ್ನಿಸಾಕ್ಷಿನಲ್ಲಿ ಹೀರೋ ತಂಗಿಯಾಗಿ ಮಾಡಿದರು. ಹಾಗೆ ತುಂಬ ಸೀರಿಯಲ್ಸಲ್ಲಿ ಮಾಡಿದ್ರು ಅದಾದಮೇಲೆ. ಸೊ ಇವ್ರಿಗೂ ಕೂಡ ಕಾಲೋಗಿದೆ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಇಯರ್ ಕೂಡ ಇವ್ರ ಹೆಸರು ಕೇಳಿ ಬಂದಿತ್ತು ಆ್ಯಕ್ಚುಲಿ. ಹಾಗೆ ಅಂತರಪಟ ಹೀರೋಯಿನ್ ತನ್ವಿ ರಾಜ್ ಕೂಡ, ಇವ್ರದ್ದು ಕೂಡ ಹೆಸರು ಕೇಳಿ ಬರ್ತಾ ಇದೆ, ಬಂದರೆ ಚೆನ್ನಾಗಿರುತ್ತೆ ಕೂಡ. ಸೊ ನೆಕ್ಸ್ಟ್ ಬಂದು ಹಾಟ್ ಟ್ರೆಂಡಿಂಗ್ ಗರ್ಲ್ ವರ್ಷಾ ಕಾವೇರಿ ಅಂತಲೇ ಹೇಳ್ಬೋದು. ಸೊ ಇವ್ರು ಬಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಸೀಸನ್ ಅಂತ ನಾನು ಅನ್ಕೋತೀನಿ. ಸೊ ಇವ್ರಿಗೂ ಕೂಡ ಇನ್ವಿಟೇಷನ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ನೆಕ್ಸ್ಟ್ ಬಂದು ಪಂಕಜ್ ಎಸ್ ನಾರಾಯಣ್ ಸರ್ ಅವ್ರ ಮಗ. ಸೊ ಇವ್ರಿಗೂ ಕೂಡ ಲಾಸ್ಟ್ ಇಯರಿಂದ ಕೂಡ ಬರ್ತಾರೆ ಅಂತ ಹೇಳ್ತಾನೆ ಇದ್ದಾರೆ. ಈ ಸಲನಾದರೂ ನೋಡಬೇಕು ಬರ್ತಾರಾ ಅಂತ. ನೆಕ್ಸ್ಟ್ ಬಂದು ನಮ್ಮ ಶಮಿತಾ ಗೌಡ ಅವರು, ಗೀತಾ ಸೀರಿಯಲ್ ಹೀರೋಯಿನ್. ಇವರು ಅಮ್ಮಾಗಿ ಆ್ಯಕ್ಟ್ ಮಾಡಿದರು. ಮಾತ್ರ ಇವರಂತೂ ತುಂಬ ಅಂದರೆ ತುಂಬ ಹೆಂಗಾಗಿದ್ದಾರೆ, ನೋಡೋಣ ಬಂದರೆ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಬಂದು ವರುಣ್ ಆರಾಧ್ಯ. ಸೊ ವರುಣ್ ಆರಾಧ್ಯ ಮತ್ತು ವರ್ಷಾ ಕಾವೇರಿ ಇಬ್ಬರು ಜೊತೇಲಿ ಬಂದರೆ ಸೀಸನ್ ಅಂತೂ ಬೆಂಕಿ ಆಗುತ್ತೆ. ಸೊ ಇಬ್ಬರಲ್ಲೊಬ್ಬರು ಖಂಡಿತವಾಗ್ಲೂ ಬರ್ತಾರೆ ಅಂತ ಹೇಳ್ತಿದ್ದಾರೆ, ನೋಡೋಣ. ಸೊ ನೆಕ್ಸ್ಟ್ ಇವರು ಜ್ಯೋತಿರಾಯ್ ಅಂತ ನಿಮಗೆ ಗೊತ್ತಿರುತ್ತೆ, ತುಂಬ ಕನ್ನಡ ಸೀರಿಯಲಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇವಾಗ ತೆಲುಗುನಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ಬೋದು. ಸೊ ಇವ್ರು ಬರ್ತಾರಾ ಅಂತ ಕಾದು ನೋಡಬೇಕು. ನೆಕ್ಸ್ಟ್ ಇವ್ರು ಯಾರಿಗೆ ತಾನೇ ಪರಿಚಯ ಇರಲ್ಲ, ನಮ್ಮ ಗಿಚ್ಚಿ ಚಂದ್ರಪ್ರಭಾ. ಸೊ ಇವ್ರು ಬಂದರು ಒಂದು ಕಮಿಡಿಯನ್, ಹಾಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಇವ್ರು ಬಂದು ತ್ರಿವಿಕ್ರಮ್ ಅಂತ ಹೇಳಿ, ಹಾಗೆ ಪದ್ಮಾವತಿ ಅನ್ನೋ ಸೀರಿಯಲ್ ಹೀರೋ ಅಂತ. ಸೊ ಇವ್ರಿಗೂ ಕೂಡ ಕಾಲೋಗಿದೆ ಅಂತ ಹೇಳಿದ್ದಾರೆ, ನೋಡಬೇಕು ಬರ್ತಾರಾ ಹೇಗೆ ಅಂತ ಕಾದು. ಸೊ ನೆಕ್ಸ್ಟ್ ಬಂದು ಈ ಅಜಿತ್, ಸೊ ನ್ಯೂಸ್ ಆ್ಯಂಕರ್. ಇವರು ಬರ್ತಾರೆ ಅಂತ ಸುಮಾರು 2 ಎಪಿಸೋಡಿಂದ ಹೇಳ್ತಾ ಇದ್ದಾರೆ. ಸೊ ಈ ಸಲ ಕಾದ್ಬಿಟ್ಟು ನೋಡಬೇಕು ಹೇಗೆ ಹೋಗುತ್ತೆ ಅಂತ. ನಮ್ಮ ಭವ್ಯ ಗೌಡ, ಗೀತಾ ಸೀರಿಯಲ್ ಹೀರೋಯಿನ್. ಸೊ ಇವರು ಬರ್ತಾರೆ ಅಂತ ಲಾಸ್ಟ್ ಇಯರ್ ಕೂಡ ಹೇಳಿದರು. ಈ ಇಯರ್ ಆದ್ರೂ ನೋಡೋಣ ಬರ್ತಾರಾ ಹೇಗೆ ಅಂತ ಕಾದು. ಸೊ ನೆಕ್ಸ್ಟು ರೀಲ್ಸ್ಗೆ ಟ್ರೆಂಡಿಂಗ್ ಕೊಟ್ಟಂಥ ರೇಷ್ಮಾ ಮೇಡಮ್. ಸೊ ಎಷ್ಟೊಂದು ಜನ ಇವ್ರನ್ನೆಲ್ಲ ಟ್ರೋಲ್ ಮಾಡಿದ್ರು, ಬಟ್ ಎಷ್ಟು ಚೆನ್ನಾಗಿ ಬೆಳೆದ್ರು ಅಲ್ವಾ ಇವರು, ನೋಡೋಣ ಬಿಗ್ ಬಾಸಲ್ಲಿ ಬಂದರೆ. ಭೂಮಿಕಾ ಬಸವರಾಜ್. ಸೊ ಇವರು ಕೂಡ ರೀಲ್ಸ್ಗಳನ್ನ ಮಾಡಿ ಹಿಟ್ಟಾದಂಥವ್ರು, ಹೆಸರುವಾಸಿಯಾದಂಥವ್ರು. ಇವರು ಕೂಡ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ, ಖಂಡಿತವಾಗ್ಲೂ ಕಾದು ನೋಡಬೇಕು. ನೆಕ್ಸ್ಟ್ ಬಂದು ನಮ್ಮ ರೇಖಾ ದಾಸ್ ಮೇಡಮ್. ಸೊ ಇವರು ಕೂಡ ಬರ್ತಾರೆ, ಕಾಲ್ ಹೋಗಿದೆ, ಇನ್ವಿಟೇಷನ್ ಹೋಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ಹಿರಿಯ ಕಲಾವಿದೆ ಇವರು, ಬಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು.
ಸೊ ನೆಕ್ಸ್ಟ್ ಇವ್ರ ಹೆಸರು ಬಂದು ಅಮಿತಾ ಅಂತ. ಸೊ ನನಗೆ ಇವ್ರ ಬಗ್ಗೆ ಪರಿಚಯ ಇಲ್ಲ, ನನಗೆ ಗೊತ್ತಿಲ್ಲ. ಬಟ್ ತುಂಬ ಕಡೆ ರೂಮರ್ಸ್ ಇದೆ ಇವ್ರು ಬರ್ತಾರೆ ಅಂತ. ಕಾದು ನೋಡಬೇಕು ಯಾರು ಅಂತ. ಬಿಗ್ ಬಾಸ್ ಬಂದಮೇಲೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇವ್ರು ಬಂದು ಚೇತನ್ ಚಂದ್ರ. ಸೊ ಇವರು ಕೂಡ ಮುಂಚೆ ಒಂದು ಸಣ್ಣ ಪುಟ್ಟ ಫಿಲ್ಮ್ಗಳಲ್ಲಿ ಹೀರೋ ಆಗಿ ಮಾಡಿದ್ದಾರೆ, ನೋಡಿದ್ದೀನಿ. ನೋಡೋಣ ಇದು ಅವ್ರಿಗೆ ಹೆಸರು ತಂದು ಕೊಡುತ್ತಾ ಅಂತ. ಸೊ ನಮ್ಮ ಗೌತಮಿ ಜಾಧವ್ ಅವರು ಸತ್ಯ ಸೀರಿಯಲ್ ಹೀರೋಯಿನು, ಇವರು ಬರ್ತಾರೆ ಅಂತ ಹೇಳ್ತಿದ್ದಾರೆ. ಪ್ರತಿ ಎಪಿಸೋಡಲ್ಲಿ ಬರ್ತಾರೆ ಅಂದವ್ರು ಯಾರೂ ಖಂಡಿತವಾಗ್ಲೂ 100% ಬರಲ್ಲ. ಬಟ್ ಅರ್ಧಕ್ಕರ್ಧ ಜನ ಅಂತೂ ಬಂದೇ ಬರ್ತಾರೆ. ಇವ್ರು ನಮ್ಮ ಅಶ್ವಿನಿ ಗೌಡ, ಇವರು ಕೂಡ ಚಿರಪರಿಚಿತೆ, ಮೂವಿಗಳಲ್ಲಿ ಸೀರಿಯಲಲ್ಲೆಲ್ಲ ಮಾಡಿದ್ದಾರೆ. ಇವ್ರನ್ನೂ ಕೂಡ ಕಾದು ನೋಡಬೇಕು ಬರ್ತಾರಾ ಹೇಗೆ ಅಂತ. ಸೊ ಸೀಸನ್ ಲೆವೆಲ್ಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ಬೇಕು ಅಂತ ನಿಮ್ಗನ್ಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿ.